ಬಿಜೆಪಿಯ ಮುಖಂಡರುಗಳು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಎಸ್, ಗಮನಿಸಬಹುದು ಸುಧಾಕರ್ ಅವರು ಕೂಡ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರು ಕೂಡ ತಮ್ಮ ಪತ್ನಿಯ ಜೊತೆ ತೆರಳಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಇನ್ನ ಆರ್ ಅಶೋಕ್ ಅವರು ಕೂಡ ತಮ್ಮ ಕುಟುಂಬ ಸಮೇತ ತಮ್ಮ ಪತ್ನಿಯ ಜೊತೆ ತೆರಳಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಗೋಪಾಲಯ್ಯ ಅವರು ಕೂಡ ಮದುವೆ ಸಮಾರಂಭ ಇತ್ತಂತೆ, ಕಾರ್ಯಕ್ರಮ ಇತ್ತಂತೆ, ಕಾರ್ಯಕ್ರಮ ನಡೀತಾ ಇರುತ್ತೆ, ಫಸ್ಟ್ ಬಂದು ನಮ್ಮ ಹಕ್ಕನ್ನ ಚಲಾಯಿಸ್ಬಿಟ್ಟು ಹೋಗೋಣ, ಎಷ್ಟೊತ್ತದು ಒಂದು 5 ನಿಮಿಷ ಹಿಡಿಯುತ್ತಷ್ಟೇ, ಹೋಗ್ಬಿಟ್ಟು ತಮಗಿಷ್ಟ ಬಂದ ಅಭ್ಯರ್ಥಿಯ ಪರವಾಗಿ ಮತವನ್ನ ಹಾಕಿ ಬರುವಂಥದ್ದು. ಸೊ ಸದ್ಯದ ಮಟ್ಟಿಗೆ ಹಂತ ಹಂತವಾಗಿ ಎಲ್ಲರೂ ಕೂಡ ಹೋಗಿ ಮತವನ್ನ ಚಲಾಯಿಸಿರುವಂಥದ್ದು. ಈಗ ನೋಡ್ಬೋದಲ್ಲಿ ಮತಗಟ್ಟೆಯ ಹತ್ರ ಸುಧಾಕರ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಮ್ಮ ಪತ್ನಿಯ ಜೊತೆ ತೆರಳಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಮತದಾನದಲ್ಲಿ ಭಾಗಿಯಾಗಿ ತಮ್ಮ ಹಕ್ಕನ್ನ ಚಲಾಯಿಸಿ ಎನ್ನುವ ಮುಖಾಂತರವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಜನ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇದರಿಂದ ಜನರಿಗೂ ಕೂಡ ಒಂದ್ ರೀತಿ ಇನ್ಸ್ಪಿರೇಷನ್ ಆಗ್ಲಿ ಅಂತ ತಾವು ಕೂಡ ಹೋಗಿ ಹಕ್ಕನ್ನ ಚಲಾಯಿಸಿ ಅಂತ. ಕೆಲವೊಂದಿಷ್ಟು ಜನ ಮತವನ್ನ ಹಾಕಿರೋದಿಲ್ಲ, ಅವರು ಕೂಡ ಹೋಗಿ ಮತದಾನವನ್ನ ಮಾಡ್ಲಿ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಾವು ಮತ ಚಲಾಯಿಸಿದ ನಂತರವಾಗಿ ಫೋಟೋಗಳನ್ನ ಹಾಕೊಳ್ಳೋದು, ಅವ್ರಿಗೊಂದ್ ರೀತಿ ಹೋಗಿ ಮತದಾನ ಮಾಡ್ಲಿ ಅನ್ನುವ ರೀತಿಯಾಗಿ ಪರಿವರ್ತನೆಯ ರೀತಿಯಲ್ಲಿ ಕೂಡ ಬಿಂಬಿಸುವಂಥದ್ದು, ಇದೆಲ್ಲ ಕೂಡ ಸರ್ವೇ ಸಾಮಾನ್ಯವಾಗುತ್ತೆ. ಆದ್ರೆ ಏನೇ ಆದ್ರೂ ಕೂಡ ನಮ್ಮ ಹಕ್ಕನ್ನ ನಾವು ಚಲಾಯಿಸೋಣ. ಯಾರೊಬ್ರು ಕೂಡ ಬೇಡ, ಯಾರು ರಾಜಕೀಯವೇ ಬೇಡ, ರಾಜಕೀಯ ನಾಯಕರು ಸರಿ ಇಲ್ಲ ಅಂತ ಹೇಳ್ಕೊಂಡು ತುಂಬಾ ಜನ ಮತದಾನವನ್ನೇ ಮಾಡೋದಿಲ್ಲ. ಈ ಹಕ್ಕನ್ನ ತರೋದಕ್ಕೆ, ನಮ್ಮ ದೇಶಕ್ಕೆ ಮತದಾನದ ಹಕ್ಕನ್ನ ತರೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಮಹಾನಾಯಕರುಗಳೆಲ್ಲ. ಈ ಹಕ್ಕುಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಈ ಹಿಂದೆ ಕೆಲವೊಂದಿಷ್ಟು ವಿಚಾರಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ದಾರೆ, ಮತದಾನದ ಹಕ್ಕನ್ನ ತರಬೇಕು ಅಂತ ಯಾರ್ಯಾರ ಬಳಿ ಅಹವಾಲನ್ನ ಸಲ್ಲಿಸಿದ್ದಾರೆ, ತದನಂತರ ಹೇಗ್ ಬಂತು, ಒಬ್ಬ ನಾಯಕನನ್ನ ಆಯ್ಕೆ ಮಾಡಬೇಕು ಅಂದ್ರೆ ಜನರ ಅಭಿಪ್ರಾಯವೇ ಮುಖ್ಯ ಅನ್ನುವಂಥದ್ದನ್ನ ಎತ್ತಿ ಹಿಡಿಯಲಾಗಿದೆ. ಇಲ್ಲಿ ಅವ್ರಿಗೆ ಈಸಿ, ಈಗ ಕೇವಲ ನಾಯಕರುಗಳೇ ವೋಟಿಂಗ್ ಮಾಡಿಕೊಂಡು ದೇಶಕ್ಕೆ ಒಬ್ಬ ಅಧ್ಯಕ್ಷನನ್ನ ಅಥವಾ ದೇಶಕ್ಕೆ ಒಬ್ಬ ಪ್ರಧಾನ ಮಂತ್ರಿಯನ್ನ ಕೂರಿಸೋದಾಗಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲಿರ್ತಿದ್ವೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮ ನಾಯಕರುಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ನಮಗೆ ಇದೆ. ನಮ್ಮ ನಾಯಕ ಯಾರಾಗಬೇಕು ಅನ್ನುವಂಥದ್ದನ್ನ ನಾವಷ್ಟೇ ನಿರ್ಣಯಿಸಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆದಷ್ಟು ಸ್ವಲ್ಪ ಮತದಾನದ ಕಡೆ ಗಮನ ಕೊಡಿ. ಇನ್ನು ಇಳಿ ವಯಸ್ಸಿನಲ್ಲೂ ಕೂಡ ಯುವ ಮತದಾರರ ಉತ್ಸಾಹವನ್ನು ಗಮನಿಸಬಹುದು. ನೀವು ಇಲ್ಲಿ ಮತದಾನಕ್ಕೆ ವೀಲ್ ಚೇರ್ನಲ್ಲಿ ಹಿರಿಯ ಜೀವಿ ಬಂದಿರುವಂಥದ್ದು, ನೇರವಾಗಿ ಮತದಾನಕ್ಕೆ ಅವಕಾಶವನ್ನ ನೀಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮೊದಲೇ ಹೇಳ್ತಿದ್ದೆ ನಾನು, ಈ ಮತದಾನದ ಹಕ್ಕನ್ನ ಪಡೆದುಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ. ಒಂದು ಕಡೆ ಕೆಲವೊಂದಿಷ್ಟು ಜನ ನೋಡಿ ಗಮನಿಸಬಹುದು. ಈಗ ಈ ಕಡೆ ವೀಲ್ ಚೇರ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ಪೊಲೀಸರು ನೋಡಿ ಅವರ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ಅಲ್ಲಿರುವಂತಹ ಸಾಕಷ್ಟು ಜನರಿಗೆ ಕೂಡ ನೆರವಾಗ್ತಾರೆ. ಪಾಪ ಹಿರಿಯರು ಬರ್ತಾರೆ, ನಡೆಯೋದಕ್ಕಾಗೋದಿಲ್ಲ, ವಿಕಲಚೇತನರು ಬರ್ತಾರೆ, ಅವ್ರಿಗೂ ನಡೆಯೋದಕ್ಕಾಗೋದಿಲ್ಲ, ಅಂತವ್ರನ್ನ ಈ ತರ ಕರ್ಕೊಂಡೋಗಿ ಅವರಿಗೆ ಸಹಾಯ ಮಾಡುವಂಥದ್ದು ಪೊಲೀಸರ ಕಾರ್ಯವನ್ನ ಮೆಚ್ಚಲೇಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಗಲಾಟೆಗಳು ಗದ್ದಲೆಗಳಾಗುವಂತಹ ಸಂದರ್ಭದಲ್ಲಿ